ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಗೈಸ್, ಇವತ್ತು ಏನಂದರೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ನನ್ನ ವರ್ಷ ಬರ್ತಾ ಇದ್ದಾಳೆ, ನನ್ನ ಬರ್ಡೇ ಶಾಪಿಂಗ್ ಮಾಡಬೇಕು. ಆ್ಯಂಡ್ ಐ ಆಮ್ ನಾಟ್ ವೆಲ್, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ನಿನ್ನೆ ಎಲ್ಲ ಸ್ವಲ್ಪ ಫೀವರ್ ಕೂಡ ಇತ್ತು. ಬಟ್ ಆದರೆ ನನಗೆ ಬೇರೆ ದಿನ ಟೈಮ್ ಸಿಗಲ್ಲ. ಸೊ ಅದಕ್ಕೆ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಫಾರ್ ಶಾಪಿಂಗ್. ಯಪ್ಪ ಗೈಸ್, ಏನು ಗೊತ್ತಾ, ಬೆಳಗ್ಗೆಯಿಂದ ನಾನು ಏನು ತಿಂದೇ ಇಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಆಯಿತಾ. ನಾನು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಏನೋ ಹೊಟ್ಟೆ ಹಸಿತಾಯ್ತಲ್ಲ ಅಂತ ಅನ್ಕೊತಾ ಇದ್ದೀನಿ. ನಾಷ್ಟನೇ ಮಾಡಿಲ್ಲ. ಬೆಳಗ್ಗೆ ಒಂದು ಗ್ಲಾಸ್ ಗಂಜಿ ಕುಡ್ದಿದ್ದೆ ಆಯಿತಾ. ನಮ್ಮ ಸಿರಿಧಾನ್ಯದ್ದು ಗಂಜಿ ಮಾಡ್ತಾರೆ. 8 ಗಂಟೆಲಿ ಕುಡ್ದಿರೋದು, ಇವಾಗ 2 ಗಂಟೆ. ಇನ್ನೂ ಹೊಟ್ಟೆಲೆಲ್ಲ ಗುಳುಗುಳು ಅಂತಾಯ್ತಲ್ಲ ಅಂತಂದರೆ ಇವಾಗ ನೆನೆಸ್ಕೊತಾ ಇದ್ದೀವಿ, ನಾನು ಬೆಳಗ್ಗೆಯಿಂದ ಏನು ತಿಂದೇ ಇಲ್ಲ ಅಂತ. ಯಪ್ಪ ದೇವ್ರೆ, ಏನು ತಿಂದಿಲ್ಲ ಅನ್ನೋದು ಮರ್ತೋಗ್ತಾರ ಅಂತ ನನಗೆ ಇವಾಗ ಅನ್ನಿಸ್ತೆ. ಅದಕ್ಕೆ ಇವಾಗ ನಾನೇ ಟೊಮೆಟೊ ಬಾತ್ ಮಾಡಿದ್ದೀನಿ, ಆದರೆ ತಿನ್ನೋದು ಮರ್ತೋಗ್ಬಿಟ್ಟಿದ್ದೀನಿ, ತಿಂದೇ ಇಲ್ಲ. ಅದಕ್ಕೆ ಇವಾಗ ಬೇಗ ಹಾಕ್ಕೊಂಡು ತಿಂತಾ ಇದ್ದೀನಿ. ಹೇ ಗೈಸ್, ಇವಾಗ ನಮ್ಮ ವರ್ಷ ಅವರು ಸಿಕ್ಕಿದ್ದಾರೆ ನನಗೆ. ಮೇಡಮ್ ಎಷ್ಟೊತ್ತು ಕಾಯಿಸಿದ್ದಾರೆ ಗೊತ್ತಾ ಗೈಸ್? ನನಗೆ 2 ಮಿನಿಟ್ಸ್ ಇಲ್ಲ, ಅಪ್ಪ ನಾನು 10 ಮಿನಿಟ್ಸ್ ಕಾಯ್ದಿದ್ದೀನಿ ಗೈಸ್ ಇವಳಿಗೋಸ್ಕರ. ಲೇಟಾಗಿ ಬಂದಿದ್ದಾಳೆ. ತುಂಬ ಮನಸ್ಸಿಂದ ಕೇಳ್ತಾ ಇದ್ದಾಳೆ ಮೀಟ್ ಆಗೋಣ ಅಂತ. ನಾನೇ ಮೀಟ್ ಆಗಿರಲಿಲ್ಲ. ಯಾವಾಗ ಮೆಸೇಜ್ ಹಾಕಿದ್ರು ಬರೋಲ್ಲ, ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಬರ್ಬೋದಿತ್ತಲ್ವ ಗೈಸ್ ನಮ್ಮ ಮನೆಗೆ? ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಅದೇನು ಐಫೋನ್ ಬೇರೆ ಅಲ್ಲ, ನಮ್ಮ ಮನೆಗೆ ಇವಳೇ ಬರ್ಬೋದಿತ್ತು ತಾನೆ, ಇವಳಾಗ ಬರಲಿಲ್ಲ. ಓಕೆ ಗೈಸ್, ಇವಾಗ ಶಾಪಿಂಗ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ, ಓಕೆನಾ? ಸೊ ಗೈಸ್, ಇವಾಗ ಸ್ಟೈಲ್ ಯೂನಿಯನ್ನಿಂದ ಸ್ಟಾರ್ಟ್ ಆಗಿದೆ ನಮ್ಮ ಶಾಪಿಂಗು. ಸೊ ಇವಾಗ ಶುರು ಮಾಡಿದ್ದೀವಿ. ಬನ್ನಿ ನೋಡೋಣ ಏನೇನು ತೊಗೋತೀವಿ, ಇನ್ನು ಯಾವ್ಯಾವ ಶಾಪಿಗೆ ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ಇಷ್ಟ ಆಗುತ್ತೆ ಗೊತ್ತಿಲ್ಲ. ಬಟ್ ನನಗೊಂದು ಒಳ್ಳೆ ಬರ್ಡೇ ಔಟ್ಫಿಟ್ ಬೇಕು. ಲೆಟ್ಸ್ ಸಿ. ಗೈಸ್, ಇದು ಒಂದು ಸೆಲೆಕ್ಟ್ ಮಾಡಿದ್ದೀನಿ ಸದ್ಯಕ್ಕೆ. ನೋಡಿ ಗೈಸ್, ನನ್ನ ಬಾಯ್ ಫ್ರೆಂಡ್. ಶಾಪಿಂಗ್ ವಿತ್ ಬಾಯ್ ಫ್ರೆಂಡ್. ಗೈಸ್, ಮೈ ಲುಕ್ ಫಾರ್ ಶಾಪಿಂಗ್. This is my washu. ಏ ವಾವ್, ಚೆನ್ನಾಗಿದೆ ಅಲ್ಲ ಸ್ಕರ್ಟು? ನೈಸ್. ನೋಡಿ ಗೈಸ್, ನನ್ನ ವರ್ಷ ಫುಲ್ಲು ಎಲ್ಲ ಹಿಡ್ಕೊಂಡು ನಾನು ಎತ್ಕೊಡೋದು, ಅವಳು ಹಾಕ್ಕೊಳ್ಳೋದು. ಅದು ಬ್ಯಾಗ್ ಇಲ್ಲಿ ಮ್ಯೂಸಿಕ್ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ನಾನು ಮೈಕ್ ತರಬೇಕಿತ್ತು ವರ್ಷ. ಮನೇಲಿ ಪೂಜೆ ಮಾಡಿ ಕೌಗಲ್, ಹಾರ್ಸ್ಗಲ್. ನಾನು ಹಾಕೋತೀನಿ. ಇದೇನು ಇಷ್ಟುದ ಇದೆ? ಕರೆಕ್ಟಾ? ತಪ್ಪ? ಹಿಂಗೆ ಹಂಗಲ್ಲಮ್ಮ. ನಾವೀಗ ಗೋವಾ ಹೋಗ್ತಾ ಇದ್ವಿ. ಗೋವಾ ಬೀಚ್ ಕನ್ಸಲ್ಲಿ ಕರ್ಕೊಂಡು ಒಂದು ಟ್ರಿಪ್ಪು ಹೋಗ್ಲಿಲ್ಲ. ಸುಮ್ಮನೆ ಪ್ಲಾನ್ ಮಾಡ್ತಾ ಇದೀವಿ ಅಷ್ಟೇ. ಏನೇನು ಪ್ಲಾನ್ ಮಾಡ್ತಾರಲ್ಲ, ಸುಮ್ಮನೆ ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ. ಗೈಸ್, ಫಸ್ಟ್ ಒನ್ ನನ್ನ ವಾಯ್ಸು ಸಾರಿ. ಫಸ್ಟ್ ಒನ್ ಈ ಒಂದು ಫ್ಲೋರಲ್ ಲಾಂಗ್ ಮ್ಯಾಕ್ಸಿ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನೋಡಿದ ತಕ್ಷಣ, ಅದಕ್ಕೆ ತಗೊಂಡೆ. ಲೆಟ್ಸ್ ಸಿ, ಶುಡ್ ಐ ಕೀಪ್ ದಿಸ್ ಆರ್ ರಿಟರ್ನ್ ದಿಸ್ ಅಂತ ನೋಡೋಣ. ನನ್ನ ವರ್ಷಕ್ಕೆ ತೋರಿಸ್ತೀನಿ ಇರಿ. ಚೆನ್ನಾಗಿದೆಯಾ? ಎಷ್ಟು ಫ್ಲೋರಲ್ ಆಗಿದೆ ನೋಡಿ, ಎಷ್ಟು ಮ್ಯಾಕ್ಸಿ ಆಗಿದೆ ಇದು. ಚೆನ್ನಾಗಿದೆ. ಥರ ಇದೆ, ಥರ ಓಕೆ, ಲೆಟ್ಸ್ ಸಿ. ಸೊ ಗೈಸ್, ಇದು
ಸೆಕೆಂಡ್ ಔಟ್ಫಿಟ್. ಈ ಥರ ಒಂದು ಸ್ಲಿಟ್ ಬಂದಿದೆ. ಇದು ಸಪ್ರೇಟು, ಇದು ಸಪ್ರೇಟು. ಸೊ ಇದೆ ಮೇಡಮ್ ಗೆಟಿಂಗ್ ರೆಡಿ ಇನ್ ಟ್ರಯಲ್ ರೂಮ್. ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ. ಸೊ ಫೈನಲಿ ಇದೆರಡು ಫೈನಲೈಸ್ ಮಾಡಿದ್ದೀನಿ ಗೈಸ್. ಇದು 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 ಯಾವತ್ತ ಫೈನಲೈಸ್ ಆಗೋಗ್ಬಿಟ್ಟಿದೆ. ಇದು ಸ್ಕರ್ಟು ಮತ್ತು ಈ ಒಂದು ಟಾಪ್ ಫೈನಲೈಸ್ ಮಾಡಿದ್ದೀನಿ. ನಾಟ್ ಆಸ್ ಅ ಬರ್ಡೇ ಔಟ್ಫಿಟ್, ಬಟ್ ಎಲ್ಲಾದರೂ ಆಫೀಸ್ಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಅಂತ ಅದು ಎರಡನ್ನ ತೊಗೋತಾ ಇದ್ದೀನಿ. ಗೈಸ್ ಈಗ ಸೆಕೆಂಡ್ ಸ್ಟಾಪ್ ಟ್ರೆಂಡ್ಸಿಗೆ ಬಂದಿದ್ದೀವಿ. ಜೀನ್ಸ್ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಯಾವ್ದು ತೊಗೊಳ್ಳೋದು ಅಂತ. ಸೊ ಗೈಸ್ ಈ ಜೀನ್ಸ್ ನೋಡಿದೆ, ಫಿಟ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಟೈಟ್ ಅನ್ನಿಸ್ತಿದೆ ನನಗೆ. 26 ನೆಕ್ಸ್ಟ್ ಸೈಜ್ಗೆ ಹೋಗ್ಬೇಕೇನೋ ಅನಿಸ್ತಾ ಇದೆ. ಬಟ್ ಲುಕಿಂಗ್ ನೈಸ್, ಚೆನ್ನಾಗಿ ಕಾಣಿಸ್ತಿದೆ. ಸಿ ಲೆಟ್ಸ್ ಸಿ. ಗೈಸ್ ಈ ಫ್ರಾಕ್ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿದೆ. ಆ ಪರ್ಲ್ ಡಿಸೈನ್ ಎಲ್ಲ ಸ್ಟುಡಿಯೋದಲ್ಲಿ. ಬಟ್ ನಾನು ಇಷ್ಟು ಶಾರ್ಟದ ಹಾಕೊಳ್ಳಲ್ಲ, ಸೊ ನೋ. ಸೊ ಗೈಸ್ ಇವಾಗ ಯಾವುದಾದ್ರು ತ್ರಿವೇಣಿಯಲ್ಲಿ ಇವಳದು ಫೇವ್ರೆಟ್ ಐಸ್ ಕ್ರೀಮ್ ಪಾರ್ಲರ್ ಅಂತಿರೋ ತ್ರಿವೇಣಿಯಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ಸೊ ಇದು ಮಿಕ್ಸ್ಚರ್ ಆಫ್ ಜಾಮೂನ್, ವೆನಿಲಾ, ಬನಾನಾ, ಆಮೇಲೆ ಇನ್ನೇನೇನಿದೆ, ಗುಲ್ಕನ್ ಎಲ್ಲ. ಬಟರ್. ನಮ್ಮಮ್ಮ ಈ ಬ್ಲಾಗ್ ನೋಡ್ರೆ ಬೈತಾರೆ ಗೈಸ್, ಬಿಕಾಸ್ ಮೊದಲೇ ಕೋಲ್ಡ್ ಇದೆ. ಅದರಲ್ಲಿ ಐಸ್ ಕ್ರೀಮ್ ನನಗೆ ಗೈಸ್. ನಾನು ಕಂಪ್ಲೀಟ್ಲಿ ಅವಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಅವಳು ಯಾವ್ದು ಎತ್ಕೊಡ್ತಾ ಇದ್ದಾಳೆ ಅದು ಇಸ್ಕೊತಾ ಇದ್ದೀನಿ. ಅದಕ್ಕೆ ಅವಳು ಇವಾಗ ಅವಳೇ ಶಾಪ್ ಓನರ್ ಆಗಿಬಿಟ್ಟಿದ್ದಾಳೆ. ನೋಡಿ ಈ ಥರ ಎಲ್ಲಿ ಕೊಟ್ಬಿಡ್ಲ ಮೇಡಮ್, ಕೊಟ್ಬಿಡ್ಲ ಮೇಡಮ್ ಅಂತ ಇದ್ದಾಳೆ. ಥ್ಯಾಂಕ್ ಯು. ಈ ಥರ ಕಾಣಿಸ್ತಾ ಇದ್ದೀನಾ ಗೈಸ್? ಡ್ರೆಸ್ ಚೇಂಜ್ ಬಿಚ್ಚಿ ಬೇರೆದು ಹಾಕೊಂಡು ಕೂದಲೆಲ್ಲ ಕೆದ್ರೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ನನ್ನ ಮಗನಿಗೆ 2 ಜೀನ್ಸು, ಒಂದು ಶರ್ಟ್. ಈ ಶರ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಸಮ್ಮರ್ ಶರ್ಟ್, ಒಳಗಡೆ ಟೀ ಶರ್ಟು, ಮೇಲ್ಗಡೆ ಶರ್ಟ್. ಇದೊಂದು 4 ತೊಗೊಂಡಿದ್ದೀನಿ ಅವನಿಗೆ ಅಂತ. ಅವ್ನ ರಿಯಾಕ್ಷನ್ ನೋಡೋಣ ಮನೆಗೆ ಹೋಗಿ. ಅಳ್ತಾನೆ ಫಸ್ಟು ಯಾಕೆ ಬಿಟ್ಟೋದೆ ಅಂತ. ಇದಂತೂ ಫಿಕ್ಸು. ಕರ್ಕೊಂಬ ಅಂದ್ರೆ ಕರ್ಕೊಬರ್ಲಿಲ್ಲ ಗೈಸ್. ಬಿಸಿಲು ಅಂದ್ಬಿಟ್ಟು ಕರ್ಕೊಬರ್ಲಿಲ್ಲ ಗೈಸ್. ಆಮೇಲೆ ಊಟ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅಷ್ಟೇ. ಶಾಪಿಂಗ್ ಡನ್. ನಾನು ಎಷ್ಟು ತೊಗೊಂಡಿದ್ದೀನಿ ತೋರಿಸ್ತೀನಿ. ತುಂಬಿಡಿದೀನಿ ಹಂಗೆ ಎಲ್ಲ ಕಸ ಥರ ತುಂಬಿಡಿದೀನಿ. ತಿಳ್ಕೊಂಬಿಡಿ ಅಷ್ಟೇ ಗೈಸ್. ಒಂದು ಬಾಟ್ಲು ತೊಗೋಬೇಕು ನನ್ನ ಮಗನಿಗೆ, ಅದೊಂದು ತೊಗೊಂಡು ಹೋಗ್ಬಿಡ. ಸೊ ಗೈಸ್ ನನ್ನ ಮಗಂಗೆ ಒಂದು ಬಾಟಲ್ ತೊಗೊಬಂದರು ನಮ್ಮಮ್ಮ, ಸ್ಟೀಲ್ ಬಾಟಲ್ಲು. ಈಗ ಏನು ಮಾಡ್ತೀನಿ, ಇದನ್ನು ನಾನು ಇಟ್ಕೊಬಿಡ್ತೀನಿ. ಸ್ಟೀಲೇನಾ? ಇದನ್ನು ನಾನು ಇಟ್ಕೊಂಡು ನನ್ನ ಹತ್ರ ಇರೋದು ಅವ್ನು ಕೊಡ್ತೀನಿ ಹಳೇದು. ಎಂಥ ಚಿಕ್ಕಿ ನಾನು ವರ್ಷ, ಒಳ್ಳೆ ಚಿಕ್ಕಿ ಅಲ್ಲ. ಸೊ ಗೈಸ್ ಇದೊಂದು ಫುಟ್ವೇರ್ ತೊಗೊಂಡೆ, ಪಾಯಿಂಟೆಡ್ ಹೀಲ್ಸ್ ಥರ. ಮತ್ತು ಪಾಪುಗೆ ಇದೊಂದು ತೊಗೊಂಡಿದ್ದೀನಿ. ಯೋ ಸೊ ಗೈಸ್ ಶಾಪಿಂಗ್ ಡನ್ ಆನ್ ವಿಶಾಲ್ ಮಾರ್ಟ್. ಇನ್ನೊಂದು 2 ಬಟ್ಟೆ ತೊಗೊಳೋದಿದೆ, ಅಂದರೆ ಜೀನ್ಸ್ ತೊಗೊಳೋದಿದೆ ಅಷ್ಟೇ. ಶಾಪಿಂಗ್ ಮಾಡಲ್ಲ ಗೈಸ್. ಗೈಸ್ ಇವಾಗ ಮತ್ತೆ ಇನ್ನೊಂದು ಝೂಡಿಯೋಗೆ ಬಂದಿದ್ದೀವಿ, ಇನ್ನೊಂದು ಬ್ರಾಂಚ್ ಝೂಡಿಯೋಗೆ. ಬಿಕಾಸ್ ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ, AC ಇರಲಿಲ್ಲ, ಫುಲ್ಲು ಡಿಸ್ಕಂಫರ್ಟ್ ಫೀಲ್ ಆಗೋಯಿತು. ಆ್ಯಂಡ್ ಇಲ್ಲಿ ಜೀನ್ಸ್ಗಳು ನೋಡ್ತಾ ಇದ್ದೀನಿ. ಈಗ ಒಂದು 5 ಜೀನ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದು ಫೈನಲೈಸ್ ಮಾಡಬೇಕು ನೋಡಬೇಕು. ಆಲ್ಮೋಸ್ಟ್ 10K ಪ್ಲಸ್ ಶಾಪಿಂಗ್ ಆಗೋಗ್ಬಿಟ್ಟಿದೆ ಗೈಸ್ ಆಲ್ರೆಡಿ. ಇದು ಆದರೆ ಮೇ ಬಿ ಒಂದು 12K ಬಂದ್ಬಿಡುತ್ತೆ ಅನಿಸುತ್ತೆ. ಲೆಟ್ಸ್ ಸಿ. ಇನ್ನೊಂದು 6 ತಿಂಗಳು ಅಂತೂ ಪಕ್ಕ ಶಾಪಿಂಗ್ ಮಾಡೋದು ಗೈಸ್ ಅಷ್ಟೇ. ಎಷ್ಟೋ ತೊಗೊಂಡಿದ್ದೀನಿ, ಅದನ್ನೆಲ್ಲ ಹಾಕೊಳ್ಳೋದು ಇನ್ನು 6 ತಿಂಗಳು ಗೈಸ್. ಕ್ರೇಜಿ ಗೈಸ್ ಈ ಡಿಸೈನ್ ನೋಡಿ.
ಸಖತ್ ಇಷ್ಟ ಆಯಿತು ನನಗಿದು. ಬಟ್ ಇನ್ನೊಂದು ಸೈಜ್ ದೊಡ್ಡದು ಬೇಕು. ಇದು 26. ಬೆಟರ್ ಟು ಗೋ ವಿತ್ 28 ಅನಿಸ್ತಾ ಇದೆ. ಬಿಕಾಸ್ ಇದು ಕರೆಕ್ಟಾಗಿದೆ, ಬಟ್ ಸ್ಕ್ವಾಡ್ಸ್ ಎಲ್ಲ ಮಾಡಿದಾಗ ಸ್ವಲ್ಪ ಟೈಟ್ ಅನಿಸುತ್ತೆ. ಸೊ ಇನ್ನೊಂದು ಸೈಜ್ ಅಪ್ಪಿಗೆ ಹೋಗ್ತೀನಿ. ಇದು ಪಕ್ಕ ಸೂಪರ್. ಗೈಸ್ ಫೇಮಸ್ ಸ್ಯಾಂಡ್ವಿಚ್ ತಿನ್ನಕ್ಕೆ ಬಂದಿದ್ದೀವಿ ಈಗ. ಟೈಮ್ ಆಗೋಗ್ಬಿಟ್ಟಿದೆ ಗೈಸ್, ನಮ್ಮಮ್ಮ ಬೈತಾ ಇದ್ದಾರೆ. ಗೈಸ್ ಚೇರ್ಸ್ ಫಾರ್ ಫಸ್ಟ್ ಮ್ಯಾಂಗೋ. ಫಸ್ಟ್ ಸೀಸನ್. ಹಾಂ ಗೈಸ್ ಇವಾಗ ಮನೆಗೆ ಬಂದಿದ್ದೀವಿ. ವರ್ಷ ನನ್ನ ಮನೆಗೆ ಡ್ರಾಪ್ ಮಾಡಿದ್ದಾಳೆ ಗೈಸ್. ಅದು ಆ್ಯಸ್ ಯೂಶಲ್, ನಾನು ಎಲ್ಲೇ ಅವಳ ಜೊತೆ ಹೊರಗಡೆ ಹೋದ್ರು ಅವಳ ಮನೆಗೆ ಡ್ರಾಪ್ ಮಾಡ್ತಾಳೆ. ಪಾಪ ನಾನು ವರ್ಷ ಚಿಕ್ಕಿ ಕಾಂಪಿಟೇಷನ್. ಇಲ್ಲ ನಾವು 3 ಜನ. ಯಾರು ಗೆಲ್ಬೇಕು? ಯಶು ಚಿಕ್ಕಿ ಬೇಕಾ ಅಮ್ಮ? ಯಶು ಚಿಕ್ಕಿ ಬೇಕಾ ವರ್ಷ ಚಿಕ್ಕಿ ಬೇಕಾ? ಲತಾ ಚಿಕ್ಕಿ ಬೇಕಾ ವರ್ಷ ಚಿಕ್ಕಿ ಬೇಕಾ? ಯಾರು ಹೊಸಬ್ರು ಬಂದ್ರೆ ಗೈಸ್ ಹೊಸಬ್ರನ್ನೇ ಚೂಸ್ ಮಾಡೋದು. ಕಳ್ಳನ ಮಗ. ಗೈಸ್ ಇವಾಗ ಒಂದೊಂದೇ ತೋರ್ಸೋಣ ನನ್ನ ಪಾಪಂಗೆ ಏನೇನು ತಂದಿದ್ದೀವಿ ಅಂತ. ಒಂದು ರಿಯಾಕ್ಷನ್ ನೋಡೋಣ. ಪಾಪ ಇಲ್ಲಿ ನಿಂಗೆ ಹೊಸ ಚಪ್ಪಲಿ ಚೆನ್ನಾಯ್ತಾ? ಇಲ್ಲಿ ಬಾ, ಇಲ್ಲಿ ನೋಡ್ ಬಾ, ಇಲ್ಲಿ ಹೆಂಗೈತೆ ಅಂತ. ಇಳಿದ್ಬಿಟ್ಟು ಬಾ ನೋಡು ಬಾ. ಮತ್ತೆ ಇಲ್ಲಿ ಹೊಸ ಪ್ಯಾಂಟು, ಇಲ್ಲಿ ನೋಡಿ, ಇಲ್ಲಿ ಹೊಸ ಪ್ಯಾಂಟು. ಚೆನ್ನಾಯ್ತಾ? ಇಲ್ಲಿ ಹೊಸ ಶರ್ಟು. ಅದು ನಂಗೆ, ಅದು ನಂಗೆ, ನಿಂಗೆ ನಂದು ಕೊಡ್ತೀನಿ ಆಯ್ತಾ? ಪಾಪ ಇಲ್ಲಿ ಇನ್ನೊಂದು ಪ್ಯಾಂಟು ನಿಂಗೆ. ಏನು ರಿಯಾಕ್ಷನ್ ಇಲ್ಲ? ನಿನ್ ರಿಯಾಕ್ಷನ್ ಕೊಡಲ್ಲ? ಕೊಡು ಮತ್ತೆ. ಚೆನ್ನಾಯ್ತಾ? ಸೂಪರ್. ಚಪ್ಪಲಿ ಮ್ಯಾಟ್ ಅಲ್ಲ, ಅದು ಪ್ಯಾಂಟು. ಇಲ್ಲಿ ಇನ್ನೊಂದು ಶರ್ಟ್ ನಿಂಗೆ. ಚೆನ್ನಾಯ್ತಾ? ನೋಡಿ ಇಷ್ಟೊಂದು ತಂದಿದ್ದೀನಿ ನಿಂಗೆ. ಇದು ಇದೆ, ಅದೆಲ್ಲ ನಂದು, ತೆಗಿಬೇಡ. ಇದು ಹಾಂ ಅದು ನಿಂದೆ ನೋಡಿ. ಸೊ ಗೈಸ್ ದಿಸ್ ಇಸ್ ನೆಕ್ಸ್ಟ್ ಡೇ. ನನ್ನ ಬ್ರೇಕ್ಫಾಸ್ಟಿಗೆ ಗಂಜಿ, ನಮ್ಮಮ್ಮ ಮಾಡ್ತಿರೋಂಥ ಸಿರಿಧಾನ್ಯದ ಗಂಜಿ. ಅಂದರೆ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟಾಗಿ ಲೇಟ್ ಆಗಿಬಿಟ್ಟಿತ್ತು ಗೈಸ್. ಮತ್ತು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಪಾಪ ವರ್ಷ ತುಂಬ ಪೇಷನ್ಸಿಂದ ನಂದು ಬ್ಯಾಗ್ಸ್ ಎಲ್ಲ ಎತ್ಕೊಂಡು ನಂದು ಶಾಪಿಂಗ್ದೆಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಕಡೆ ಪಾಪ ಅವಳೇ ಎತ್ಕೊಂಡು ಹೋಗಿದ್ದಾಳೆ. ತುಂಬ ಪೇಷನ್ಸಿಂದ ಇದ್ದಾಳೆ. ನಾನು ಏನು ಸೆಲೆಕ್ಟ್ ಮಾಡಲಿಲ್ಲ ಅಂದರು, ಏನು ತೊಗೊಳ್ಳಿಲ್ಲ, ಅವಳು ಹೇಳಿ ತೊಗೊಳ್ಳಿಲ್ಲ ಅಂದ್ರೂ ಅವಳು ಎಲ್ಲೂ ಬೇಜಾರು ಮಾಡ್ಕೊಂಡಾರ. ಫುಲ್ಲು ಸಖತ್ ಪೇಷನ್ಸಿಂದ ಇದ್ಲು ಗೈಸ್. ಸೊ ಇದು ನನ್ನ ಬರ್ಡೇ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಗೈಸ್. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಬಾಯ್.